ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಮ್ಯಾಕ್ಸ್ ಸಿನಿಮಾದ ಒಂದು ರಿಲೀಸ್ ಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೇನೆ ಗಣೇಶ ಚತುರ್ಥಿ ದಿನ ಒಂದು ರಿಲೀಸ್ ಡೇಟ್ ಬರುತ್ತೆ ಅಂತ ಬೆಳಗ್ಗೆಯಿಂದ ಹಿಡಿದು ಅಪ್ ಟು ಸಂಜೆ ತನಕನೂ ಕಾದೋರಿದ್ದಾರೆ. ಸೊ ಅದಾದಮೇಲೂ ಕೂಡ ಇನ್ನೂ ಕಾಯ್ತಾ ಇದೀವಿ ಬ್ರದರ್ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡೋರು ಇದ್ದಾರೆ. ಆ್ಯಂಡ್ ಈಗಲೂ ಸ್ಟಿಲ್ ವೇಟಿಂಗ್ ಫಾರ್ ಮ್ಯಾಕ್ಸ್ ರಿಲೀಸ್ ಡೇಟ್ ಅನ್ನೋರು ಕೂಡ ಇದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಕಳೆದ ಬಾರಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಏನು ಕತೆ ಏನಿದು ಸೊ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಕಳೆದೊಂದು ವಿಡಿಯೋ ಮಾಡಿದ್ದೆ ನಾನು ರಿಲೀಸ್ ಡೇಟ್ ಬಗ್ಗೆ. ಇಷ್ಟೊತ್ತಾದರೂ ಬಂದಿಲ್ಲ, ಏನಾಯಿತು ಏನು ಕತೆ ಅಂತ. ಆ ವಿಡಿಯೋದಲ್ಲಿ ಕಮೆಂಟ್ಸ್ಗಳು ನೋಡ್ತಾ ಹೋಯಿತು ಅಂದರೆ ಎಲ್ಲರೂ ಕೂಡ ಒಂದು ಡಿಸಪಾಯಿಂಟ್ ಆಗಿರುವಂಥದ್ದು. ಕಾಮನ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕನೂ ನಾನು ಆ ವಿಡಿಯೋದಲ್ಲಿ ಹೇಳಿದಾಗೇ ಒಂದು ಫೆಸ್ಟಿವಲ್ ಮೋಡಲ್ಲಿ ಫೆಸ್ಟಿವಲ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾ ಇದ್ದೆ. ಆ್ಯಂಡ್ ವಿಡಿಯೋ ಮಾಡಬೇಕು, ಯಾವ ಡೇಟಿಗೆ ಬರ್ತಾ ಇದೆಯೋ ಕ್ಯೂರಿಯಾಸಿಟಿ ಮಾತ್ರ ನನಗೂ ತುಂಬಾ ಇತ್ತು ಅಂತ. ಸೊ ಎಲ್ರಿಗೂ ಡಿಸಪಾಯಿಂಟ್ ಆಗಿದೆ, ನನ್ನಂತ ಅಲ್ಲ, ಎಲ್ರಿಗೂ ಕೂಡ ಡಿಸಪಾಯಿಂಟ್ ಆಗಿದೆ. ವೇಟಿಂಗಲ್ಲಿದ್ದವರಂತರೂ ಹೇಳ್ತಿರೋದೇನಪ್ಪ ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಮಾಡ್ತಾರೆ ಅಂತ. ಟೆಕ್ನಿಕಲ್ ಇಶ್ಯೂ ಅಂತ ಕೊಟ್ಟಿದ್ದಾರೆ. ಕೆಲವೊಬ್ಬರು ಟೆಕ್ನಿಕಲ್ ಇಶ್ಯೂ ಅನ್ನೋದು ಏನಿದೆ ಇದರಲ್ಲಿ, ಕೇವಲ ರಿಲೀಸ್ ಡೇಟ್ ತಾನೇ, ಅದನ್ನು ಅನೌನ್ಸ್ ಮಾಡ್ಬೋದಾಗಿತ್ತು. ಟೆಕ್ನಿಕಲ್ ಇಶ್ಯೂ ಅಂತಂದರೆ ಕೆಲವು ಸಾಂಗ್ಸ್ಗಳಾಗಿರ್ಬೋದು, ಏನೋ ಬರ್ತಿಲ್ಲ, ಏನೋ ಒಂದು ಆಗಿಲ್ಲ, ಅಪ್ಲೋಡ್ ಆಗಿಲ್ಲ, ಎರರ್ ಆಗಿದೆ, ಸೊ ಈ ರೀತಿ ಹೇಳ್ಬೋದು. ಬಟ್ ರಿಲೀಸ್ ಡೇಟ್ಗೆ ಯಾಕೆ ಟೆಕ್ನಿಕಲ್ ಇಶ್ಯೂ ಅಂತ ಕೇಳ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದಾರೆ ಮೆಸೇಜು. ಸಿಕ್ಕಾಪಟ್ಟೆ ನಂಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಬ್ರದರ್ ಇದ್ರ ಬಗ್ಗೆ ಹೇಳಿ ಅಂತ. ಸೊ ಇದ್ರ ಬಗ್ಗೆ ನಾನು ಹೇಳೋದಾಯಿತು ಅಂದರೆ ನನಗನ್ಸೋ ಪ್ರಕಾರ ಅವ್ರಿಗೆ ಪ್ಲ್ಯಾನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆ ಒಂದು ವಿಡಿಯೋ ಕೊನೆಯಲ್ಲಿ ಗಣೇಶ ಚತುರ್ಥಿಗೆ ಬರುತ್ತೆ ಅಂತ ಹಾಕಿರುವಂಥದ್ದು ಬೈ ಮಿಸ್ ಆಗಿರ್ಬೋದು. ಅಬ್ಸರ್ವ್ ಮಾಡಿಲ್ವಾ ಅಂತ ಯಾರು ಕೇಳೋದಾಯಿತು ಅಂದರೆ ಸಮ್ಟೈಮ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೂ ಕೂಡ ಕೆಲವೊಂದಿನೋ ಗೊತ್ತಾಗದೆ ಆಗೋಗ್ಬಿಡುತ್ತೆ. ಬಟ್ ಅದು ಔಟ್ಪುಟ್ ಬಂದ ಮೇಲೆ ಈಗ ಆಗಬಾರ್ದಾಗಿತ್ತು ಅಂತ ಅವ್ರಿಗೆ ಅನಿಸಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಗಣೇಶ ಚತುರ್ಥಿಗೆ ನಾವು ಅನೌನ್ಸ್ ಮಾಡಬೇಕು ಅಂತ ಅವ್ರದ್ದು ಪ್ಲ್ಯಾನಲ್ಲಿದ್ದು, ಸೊ ಆ ಟೈಮಲ್ಲಿ ಏನಾದರೂ ಮೈಂಡ್ಸೆಟ್ ಬೇರೆ ಚೇಂಜ್ ಆಗಿರ್ಬೋದು ಟೀಮ್ ಅವ್ರದ್ದು, ನನಗನ್ಸೋ ಪ್ರಕಾರವಾಗಿ. ಗೊತ್ತಿಲ್ಲ ಇದೇನು ಅಂತ ನೋಡಬೇಕು ಮುಂದಿನ ದಿನಗಳಲ್ಲಿ. ಸೊ ಆದಷ್ಟು ಶಾರ್ಟ್ಲಿ ಆಗಿ ಬೇಗನೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಕಳೆದ ಒಂದು ವಿಡಿಯೋ ಮಾಡಿದ್ದೆ ಅಂತ ನಾನು ಹೇಳಿದೆ. ಆ ವಿಡಿಯೋ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟನ್ನು ಒಂದು ಮಾಡಿರುವಂಥದ್ದು. ಎಲ್ರಿಗೂ ಟ್ವಿಟರಲ್ಲಿ ನೋಡಿದಾಗಿನ ಕಿಚ್ಚ ಸುದೀಪ್ ಸರ್ ಬಸ್ ಮೇಲೆ ನಿಂತ್ಕೊಂಡಿರುವಂಥ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿ ಅಪ್ಡೇಟ್ ಶಾರ್ಟ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಈ ಒಂದು ಅಪ್ಡೇಟಿಂದ ಎಲ್ರಿಗೂ ಬೇಜಾರಾಗಿದೆ, ಖಂಡಿತವಾಗ್ಲೂ ಡಿಸಪಾಯಿಂಟ್ ನನಗೂ ಕೂಡ ಆಗಿರುವಂಥದ್ದು. ಸೊ ಈಗ ಚರ್ಚೆ ಏನಪ್ಪ ಅಂದರೆ ಯಾವಾಗ ಆಗಿದ್ರೆ ಮ್ಯಾಕ್ಸ್ನ ರಿಲೀಸ್ ಡೇಟು ಅನ್ನುವಂಥದ್ದು. ಸೊ ಯಾವಾಗ ಕೊಡ್ಬೋದು ಏನು ಕತೆ ಅಂದರೆ ನಾನು ಗೆಸ್ ಮಾಡಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಟೀಮ್ಗೆ, ದಯವಿಟ್ಟು ಈ ತಿಂಗಳು ಎಂಡ್ ಒಳಗಡೆ ಏನಾದರೂ ಆದರೆ ದಯವಿಟ್ಟು ಅದು ಯಾವಾಗ ರಿಲೀಸ್ ಮಾಡ್ತೀರಾ ಏನು ಕತೆ ಅನ್ನೋದನ್ನು ದಯವಿಟ್ಟು ಒಂದು ಅಪ್ಡೇಟನ್ನು ಆದಷ್ಟು ಬೇಗ ಕೊಡಿ. ಯಾಕಂದರೆ ಕಿಚ್ಚ ಸುದೀಪ್ ಸರ್ ಅವರ ಈ ಸಿನಿಮಾಗೆ ತುಂಬಾ ಒಂದು ವೇಟಿಂಗ್ ಇದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೇ ರಿಲೀಸ್ ಡೇಟ್ ಅಂದಾಗ ತುಂಬಾ ಒಂದು ಹೈಪ್ ಇರುತ್ತೆ. ಸೊ ಅದನ್ನು ದಯವಿಟ್ಟು ಈ ರೀತಿ ಡಿಸಪಾಯಿಂಟ್ ಮಾಡಲಿಕ್ಕೆ ಟೀಮ್ ಹೋಗಬೇಡಿ. ಕೈಂಡ್ಲಿ ರಿಕ್ವೆಸ್ಟಿಂಗ್ ಯು ಟೀಮ್ಗೆ, ಈ ತಿಂಗಳ ಎಂಡಲ್ಲಿ ಏನಾದರೂ ಆಯಿತು ಅಂತಂದರೆ ದಯವಿಟ್ಟು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಟ್ಲೀಸ್ಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಕ್ಕಾಗದೇ ಇದ್ದರೂ ಒಂದು ರಿಲೀಸ್ ಮಂತ್ ಆದರೂ ಅನೌನ್ಸ್ಮೆಂಟನ್ನು ಕೊಡಿ ಅನ್ನೋದಕ್ಕೆ ಒಂದು ರಿಕ್ವೆಸ್ಟನ್ನು ಈ ಮೂಲಕವಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಪರವಾಗಿ ಮತ್ತು ಕಿಚ್ಚ ಸುದೀಪ್ ಫ್ಯಾನ್ಸ್ ಕಡೆಯಿಂದ ಆಗಿರ್ಬೋದು, ಎಲ್ಲ ಒಂದು ಕನ್ನಡದ ಸಿನಿ ಪ್ರೇಕ್ಷಕರ ಕಡೆಯಿಂದ ನಾನೊಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ಹೇಳೋದಾಯಿತು ಅಂದರೆ ಅಪ್ಡೇಟ್ ಯಾವಾಗ ಬರ್ಬೋದು ಏನು ಕತೆ ಅನ್ನೋದು ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಟೀಮ್ ಅವರು ಒಂದು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತೀವಿ ಅಂತ ಈಗೇನು ಒಂದು ಸಲ ಆದಮೇಲೆ ಹೇಳಿರುವಂಥದ್ದು. ಸೊ ನಾನು ಕೂಡ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಕಾದು ನೋಡೋಣ. ಆ್ಯಂಡ್ ನೀವು ಗೆಸ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಸೊ ಯಾವಾಗ ಬರ್ಬೋದು ಏನು ಕತೆ, ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಮಂತ್ ಎಂಡ್ ಒಳಗಡೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಖಂಡಿತವಾಗ್ಲೂ ಮ್ಯಾಕ್ಸ್ ಚಿತ್ರತಂಡ ಕೊಡುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸಲ್ಲಿ ನಾನಿದ್ದೀನಿ. ಸೊ ನೀವೇನು ಹೇಳ್ತೀರಾ ಏನು ಕತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಬರಲೇಬೇಕು, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಒಂದು ಕಾಮೆಂಟ್ ಮಾಡಿ ವೇಟಿಂಗ್ ಫಾರ್ ರಿಲೀಸ್ ಡೇಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವೇಟಿಂಗ್ ಫಾರ್ ಮ್ಯಾಕ್ಸ್ ಮೂವಿ ರಿಲೀಸ್ ಡೇಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.